ನಿಪಾಣಿಯಲ್ಲಿಯೂ ಯಲ್ಲಮ್ಮನ ಯಾತ್ರೆಯ ರೂಪದಲ್ಲಿ ಘಟಪ್ರಭುವಿನ ಕಾರ್ಯಕ್ರಮವನ್ನು ಯಲ್ಲಮ್ಮನ ಯಾತ್ರೆಯ ರೂಪದಲ್ಲಿ ಪೂರ್ಣಗೊಳಿಸಲಾಯಿತು. ಮಧ್ಯಾಹ್ನ ನಿಪಾಣಿಕರ್ ಮನೆಯಿಂದ ನೈವೇದ್ಯ ಬಾಜಿ ರೊಟ್ಟಿ ಅಂಬಲಿಯನ್ನ ರೇಣುಕಾ ದೇವಸ್ಥಾನದ ಅಮರಾಯಿಗೆ ತಂದು ಶ್ರೀಮಂತ ದಾದಾ ರಾಜೆ ನಿಪಾಣಿಕರ್ ಅವರ ನೈವೇದ್ಯ ಅರ್ಪಿಸಿ ಪಲ್ಲಕ್ಕಿ ದೇವಸ್ಥಾನದ ದೇವಿಯ ಮೂರ್ತಿಯನ್ನ ದೇವಿಗೆ ತೋರಿಸಿ ನಿಪಾಣಿಯಿಂದ ಸಾವಿರಾರು ಭಕ್ತರು ತಂದ ಬಾಜಿ ರೊಟ್ಟಿಯ ನೈವೇದ್ಯವನ್ನ ಅರ್ಪಿಸಲಾಯಿತು. ನೆರೆದಿದ್ದ ಸಹಸ್ರಾರು ಭಾಗ್ಯವಂತರು ಕರ್ಪೂರವನ್ನ ದಹಿಸಿ ಪರದೆಯಲ್ಲಿ ಪರಸ್ಪರ ತರಕಾರಿ ರೊಟ್ಟಿ ಸಮರ್ಪಿಸಿ ಭಕ್ತಾದಿಗಳೆಲ್ಲ ಸೇರಿ ದೇಗುಲದ ಆವರಣದಲ್ಲಿ ನೈವೇದ್ಯ ಸ್ವೀಕರಿಸಿ ತಡರಾತ್ರಿಯೇ ಸರ್ವ ಲೋಕಗಳು ಪಲ್ಲಕ್ಕಿಗಳು ಯಾತ್ರೆ ಸಮಾರೋಪಗೊಂಡವು. ವಿಜಯ ರಾಜೆ ನಿಂಪಕರ, ಶ್ರೀಮಂತ ರಮೇಶ್ ರಾವ್ ದೇಸಾಯಿ, ಶ್ರೀ ಪವಾರ್, ಸಂಜಯ್ ತೋರಸ್ಕರ್, ಪ್ರಕಾಶ್ ಮೋಹಿತೆ, ರಮೇಶ್ ಬಿರಂಜೆ, ಜಯವಂತ ಗೋಡ್ಕೆ, ಧನಂಜಯ್ ಮೊಕಾಶಿ ಸೇರಿದಂತೆ ಇನ್ನು ಅನೇಕ ಭಕ್ತಾದಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಗುರು ಪವಾರ್, ಸುನೀಲ್ ತೆಂಡೂಲ್ಕರ್, ಪ್ರಭಾಕರ್ ಪಾಟೀಲ್, ಪಾಂಡುರಂಗ ಮೋರೆ, ಪರಶುರಾಮ್ ವಿಟೇಕರಿ, ಕಿರಣ್ ಪಾಟೀಲ್, ಸಂಜಯ್ ತೋರಸ್ಕರ್, ಪೂಜಾರಿ ಕುಂಬಾರ್, ವಿಲಾಸ್ ಕುಂಬಾರ್, ನಾಮದೇವ್ ಕುಂಬಾರ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.